ಕೊಲ್ಲೂರು ಹಲವು ಕಾರಣಗಳಿಗೆ ಕರಾವಳಿಯ ಶಕ್ತಿ ದೇವತೆಯಾಗಿ ನೆಲೆ ನಿಂತಿದ್ದಾಳೆ. ಇಲ್ಲಿ ಚಿಕ್ಕ ಮಕ್ಕಳನ್ನು ಅಕ್ಷರಾಭ್ಯಾಸಕ್ಕಾಗಿ ಪೋಷಕರು ಕರೆತರುತ್ತಾರೆ. ಈ ಕಾರಣಕ್ಕಾಗಿ ಆಕೆಯನ್ನು ಅಕ್ಷರ ದೇವತೆ ಎಂದು ಸಹ ಕರೆಯುತ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಬೆಳಿಗ್ಗೆ 5ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಕೆಲವು ಆಚರಣೆಗಳು ಅಥವಾ ಅಲಂಕಾರಗಳನ್ನು ಮಾಡುವ ಸಮಯದ ಹೊರತಾಗಿ ದಿನವಿಡೀ ದರ್ಶನಕ್ಕೆ ಅವಕಾಶವಿದೆ. ಇಲ್ಲಿ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಸಾವಿರಾರು ಮಂದಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಆದಿ ಶಂಕರರು ಸ್ಥಾಪಿಸಿದ ಈ ಶಕ್ತಿಪೀಠ ಕಂದಮ್ಮಗಳ ಅಕ್ಷರಾಭ್ಯಾಸಕ್ಕೆ ಪ್ರಸಿದ್ಧಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯ. ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಮೂಕಾಂಬಿಕಾ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ದೇವಿಯ ವಿಗ್ರಹವನ್ನು ಪಂಚಲೋಹ ಬಳಸಿ ತಯಾರಿಸಲಾಗಿದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಉಡುಪಿಯಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿ ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿದೆ. ಉಡುಪಿಯಿಂದ ಕುಂದಾಪುರ ಮಾರ್ಗವಾಗಿ ಕೊಲ್ಲೂರನ್ನು ತಲುಪಬಹುದು. ಕರ್ನಾಟಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ದೇವಸ್ಥಾನವಾಗಿದೆ. ಶಂಕರರು ಸ್ಥಾಪಿಸಿದ ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದಾಗಿದೆ. ಕೊಲ್ಲೂರಿಗೆ ಪ್ರತಿನಿತ್ಯ ರಾಜ್ಯದ ಭಕ್ತರು ಮಾತ್ರವಲ್ಲದೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ಹೊರ ರಾಜ್ಯದ ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಮೂಕಾಂಬಿಕಾ ದೇವಿಯು ಆದಿಶಕ್ತಿಯ ಅವತಾರವಾಗಿದ್ದು ಆಕೆಯ 3 ಕಣ್ಣುಗಳು, 4 ಕೈಗಳಿವೆ. ಶಿವ ಹಾಗೂ ಶಕ್ತಿಯ ಸಂಯೋಜನೆಯ ಜ್ಯೋತಿರ್ಲಿಂಗದ ಸ್ವರೂಪದಲ್ಲಿ ಮೂಕಾಂಬಿಕೆ ಕಂಡುಬರುತ್ತಾಳೆ. ಆದಿಶಕ್ತಿಯನ್ನು ಉದ್ಭವಲಿಂಗವಾಗಿ ಪೂಜಿಸುವ ಅತಿ ಅಪರೂಪದ ದೇವಾಲಯವಾಗಿದೆ. ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಗೆ ಹಲವು ಶತಮಾನಗಳ ಇತಿಹಾಸವಿದೆ. ಇತಿಹಾಸದ ಪ್ರಕಾರ ಇಲ್ಲಿ ಕೋಲ ಮಹರ್ಷಿ ತಪಸ್ಸಿನಲ್ಲಿ ತೊಡಗಿದ್ದರು. ಅವರಿಗೆ ಕೌಮಾಸುರ ರಾಕ್ಷಸನ ಉಪಟಳ ಹೆಚ್ಚಾಗಿತ್ತು. ಈ ರಾಕ್ಷಸ ಕೂಡ ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡಲು ಕುಳಿತ. ಆದರೆ ಅವನು ಕೇಳಲು ಹೊರಟ ವರಗಳು ದುರುದ್ದೇಶಪೂರಿತವಾಗಿದ್ದವು. ಇದನ್ನು ತಿಳಿದ ಪಾರ್ವತಿಯು ಶಿವ ಪ್ರತ್ಯಕ್ಷನಾದಾಗ ಕೌಮಾಸುರನಿಗೆ ಬಾಯಿ ಬಾರದಂತೆ ಮೂಕನನ್ನಾಗಿ ಮಾಡಿದಳು. ಶಿವ ಎದುರೇ ಇದ್ದರೂ ವರ ಕೇಳಲು ಕೌಮಾಸುರನಿಗೆ ಸಾಧ್ಯವಾಗಲಿಲ್ಲ. ಅಂದಿನಿಂದ ಅವನ ಹೆಸರು ಮೂಕಾಸುರ ಎಂದಾಯಿತು. ನಂತರ ಶುಕ್ಲಾಚಾರ್ಯರ ಆಶೀರ್ವಾದದಿಂದ ಅವನಿಗೆ ಮಾತು ಮರಳಿದರೂ ಋಷಿಮುನಿಗಳನ್ನು ಕೊಲ್ಲಲು ತೊಡಗುತ್ತಾನೆ. ಆತನ ಪಾಪ ಕಾರ್ಯ ಮಿತಿ ಮೀರಿದಾಗ ತಾಯಿ ಪಾರ್ವತಿಯು ಶಕ್ತಿ ರೂಪವನ್ನು ತಾಳಿ ಮೂಕಾಸುರನ ವಧೆ ಮಾಡುತ್ತಾಳೆ. ತಾಯಿಯ ಈ ಅವತಾರಕ್ಕೆ ಮೂಕಾಂಬಿಕೆ ಎಂಬ ಹೆಸರು ಬಂದಿತು ಎನ್ನಲಾಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.